ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಪ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನೀವು ನೋಡ್ತಾ ಇದ್ದೀರಿ SSP ಸ್ಕಾಲರ್ಶಿಪ್ 2025ನೇ ಸಾಲಿನ ಒಂದು ಅಪ್ಡೇಟನ್ನು ಮಾಡಲಾಗಿದೆ. ಸೊ ಯಾರೆಲ್ಲ ಅಭ್ಯರ್ಥಿಗಳು 2025ರಲ್ಲಿ ನೀವುಗಳು ಓದ್ತಾ ಇದ್ದೀರಿ, 2025ನೇ ಸಾಲಿಗೆ ಹೊಸ ಸ್ಕಾಲರ್ಶಿಪ್ ಸಲುವಾಗಿ ಅಪ್ಲಿಕೇಶನ್ ಹಾಕಲಿಕ್ಕೆ SSP ಪೋರ್ಟಲ್ ಮುಖಾಂತರ ನೀವು ಅಪ್ಲಿಕೇಶನ್ನ ಸಬ್ಮಿಟ್ ಮಾಡಬೇಕಾಗತ್ತೆ. ಸೊ ಈ ವಿಡಿಯೋದಲ್ಲಿ ನೀವು ನೋಡ್ತಾ ಇದ್ದೀರಿ, ಇಲ್ಲಿ SSP ಸ್ಕಾಲರ್ಶಿಪ್ಪದ್ದು ಲಿಂಕ್ ಅಪ್ಡೇಟ್ ಆಗಿದೆ. ಇಲ್ಲಿ ನೋಡ್ತಾ ಇದ್ದೀರಿ 2025-26ನೇ ಸಾಲಿನ ಮೆಟ್ರಿಕ್ ನಂತರ ಅಂದರೆ SSLC ನಂತರ ಇಲ್ಲಿ ಬ್ರ್ಯಾಕೆಟಲ್ಲಿ ಹೇಳಿದ್ದಾರೆ ಏನಂದರೆ ಫಸ್ಟ್ ತರಗತಿ ಅಥವಾ PUC ಫಸ್ಟ್ ಇಯರ್ದಲ್ಲಿ ಓದ್ತಾ ಇರಬೇಕು. ಅಂದರೆ SSLC ಆಗಿ PUC ಫಸ್ಟ್ ಇಯರ್ದಲ್ಲಿ ಓದ್ತಾ ಇದ್ದರೆ ಅಥವಾ PUC ಓದ್ತಾ ಇದ್ದರೆ ಅಥವಾ ಇನ್ನೊಂದು ಕೊಟ್ಟಿದ್ದಾರೆ ನಂತರದ ಕೋರ್ಸ್ಗಳಿಗೆ. ಓಕೆ, ಸೊ ಪೋಸ್ಟ್ ಮ್ಯಾಟ್ರಿಕ್ಸ್ ನಂತರದ ಕೋರ್ಸ್ಗಳಿಗೆ ಇಲ್ಲಿ ಅಪ್ಲಿಕೇಶನ್ಗಳನ್ನು ಹಾಕ್ಬೋದು ಅಂತ ಕೊಟ್ಟಿದ್ದಾರೆ. ಸೊ ಇದು ಇಲ್ಲಿ ನಮ್ಮ ಮೆಡಿಕಲ್ಗೆ ಸಂಬಂಧಿಸಿದಂತೆ ಇಲ್ಲಿ ನಾವು ಈ ವರ್ಷದ ಏನು ಅಡ್ಮಿಷನ್ ಆಗಿದ್ದಾರೆ ಅವ್ರುಗಳಿಗಿದೆ ಹಾಕಲಿಕ್ಕೆ ಬರೋಂಗಿಲ್ಲ. ಬಟ್ ಇಲ್ಲೇನು ಮಾಡ್ಬೋದು ಅಂತಂದರೆ ರಿಜಿಸ್ಟ್ರೇಷನ್ ಬರೋಕ್ಕಿಂತ ಮೊದಲು ಇಲ್ಲಿ ನೋಡಿ, ಇವಾಗ ನೀವಿನ್ನೂ ಅಡ್ಮಿಷನ್ ಆಗಿಲ್ಲ ಆದರೂ ಕೂಡ ನೀವೇನು ಮಾಡ್ಬೋದು ಅಂದರೆ ಇಲ್ಲಿ ಹೋಗಿ ಈಗ ಇದಕ್ಕೆ ಕ್ಲಿಕ್ ಮಾಡಿದರೆ ನಿಮಗೆ ಈ ಥರ ಪೇಜ್ ಓಪನ್ ಆಗುತ್ತೆ. ಸೊ ಇವಾಗ ನೀವು ಅಡ್ಮಿಷನ್ ಆಗೋಕ್ಕಿಂತ ಮೊದಲು ಕೂಡ ಏನು ಮಾಡ್ಬೋದು ಅಂದರೆ ಇಲ್ಲಿ ನೀವು ನಿಮ್ಮ ಆಧಾರ್ ಕಾರ್ಡ್ಗಳನ್ನು ಹಾಕಿ ಒಂದು ಐಡಿಯನ್ನು SSP ಐಡಿನ ಕ್ರಿಯೇಟ್ ಮಾಡಿ ಇಟ್ಕೋಬೇಕಾಗತ್ತೆ. SSP ID ಕ್ರಿಯೇಟ್ ಮಾಡಿ ಇಟ್ಕೊಂಡ ಮೇಲೆ ನಿಮಗೆ ಯಾವಾಗ ಅಡ್ಮಿಷನ್ ಆಗ್ತೀರಾ, ಕಾಲೇಜಿಗೆ ಹೋಗ್ತೀರಾ, ಅಲ್ಲಿ ನಿಮ್ಗೆ ಏನು ಮಾಡ್ತಾರಪ್ಪ ಅಂತಂದರೆ ಒಂದು ರಿಜಿಸ್ಟ್ರೇಷನ್ ನಂಬರ್ ಅಂತ ಕೊಡ್ತಾರೆ. ರಿಜಿಸ್ಟ್ರೇಷನ್ ನಂಬರ್ ಕೊಟ್ಟ ಮೇಲೆ ಇಲ್ಲಿ ಇದಕ್ಕೆ ಬಂದು ಕ್ಲಿಕ್ ಮಾಡಿ ಇಲ್ಲಿ ಏನಾಗ ಅಂದರೆ ನಿಮ್ಮದು SSP ID ಕ್ರಿಯೇಟ್ ಮಾಡಿರ್ತಿಲ್ಲ ಅದನ್ನು ಮತ್ತು ಪಾಸ್ವರ್ಡನ್ನು ಹಾಕಿ ಮುಂದಿನ ಪ್ರಕ್ರಿಯೆಗಳನ್ನು ಅಂದರೆ ಮುಂದೆ ಒಳಗಡೆ ಇರುವಂಥ ಸ್ಟೆಪ್ಗಳನ್ನು ಫಿಲ್ ಮಾಡಿದ ಮೇಲೆ ನಿಮಗೆ ಸ್ಕಾಲರ್ಶಿಪ್ ಬರುತ್ತೆ. ಬಟ್ ಇದು ಈಗ ಬಿಟ್ಟಿರುವಂಥದ್ರಿಂದ ಇನ್ನೂ ನಮ್ಮ ಪ್ಯಾರಾಮೆಡಿಕಲ್ ಇನ್ನೂ ಅಡ್ಮಿಷನ್ ಸ್ಟಾರ್ಟ್ ಆಗಿಲ್ಲ, GNM ಸ್ಟಾರ್ಟ್ ಆಗಿಲ್ಲ, BSNC ಸ್ಟಾರ್ಟ್ ಆಗಿಲ್ಲ. ಸೊ ಇದು ಅಲ್ಲಿ ತನಕ ಇರ್ತದೆ ರೀ. ಇದಕ್ಕೆ ಕೊನೆ ದಿನಾಂಕ ಅಂತೇಳಿ ಒಂದು ಟಿಲ್ ಡಿಸೆಂಬರ್ ತನಕನೂ ಹೋಗ್ತಾರೆ. ಈ ವರ್ಷ 2024 ಸಾಲ ಏನು ಮಾಡಿದಾರಪ್ಪ ಅಂತಂದರೆ ಮಾರ್ಚ್ ತನಕ ಕೊಟ್ಟಿದ್ರು ಟೈಮ್. ಹೋದ ವರ್ಷದಿಂದ ಹಿಡಿದು ಮಾರ್ಚ್ ತನಕನೂ ಕೂಡ ಇದು ಓಪನ್ ಇತ್ತು ಲಿಂಕು. ಸೊ ಇದು ಇವಾಗ ಜಸ್ಟ್ ಅಪ್ಡೇಟ್ ಆಗಿರುವಂಥದ್ದು. ಇದರ ಮುಖಾಂತರ ನೀವು SSP ಸ್ಕಾಲರ್ಶಿಪ್ ಹಾಕ್ಬೋದು. ಆಮೇಲೆ ಯಾರೆಲ್ಲ ಓದ್ತಾ ಇದ್ದೀರಿ, ಈಗ ಆಲ್ರೆಡಿ ನೀವು 2024ರಲ್ಲಿ ಅಡ್ಮಿಷನ್ ಮಾಡಿಸಿದ್ದೀರಿ, ನಿಮಗೆ ರಿಜಿಸ್ಟ್ರೇಷನ್ ನಂಬರ್ ಕೂಡ ಬಂದುಬಿಟ್ಟಿದೆ, ಅಂಥವ್ರು ಕೂಡ ಇಲ್ಲಿ ಹೋಗಿ ಏನು ಮಾಡಬೇಕು, ಮೊದಲು ID ಕ್ರಿಯೇಟ್ ಮಾಡ್ಕೋಬೇಕು. ಆಮೇಲೆ ಇಲ್ಲಿ ಹೋಗಿ ಅಪ್ಲಿಕೇಶನನ್ನು ಹಾಕಬೇಕಾಗತ್ತೆ. ಓಕೆ, SSP ID ಇಲ್ಲಿ ಕ್ರಿಯೇಟ್ ಮಾಡ್ಕೊಳ್ರಿ. ಇಲ್ಲಿ ಹೋಗಿ ಅಪ್ಲಿಕೇಶನ್ ಹಾಕಿ ಯಾರು 2024ರಲ್ಲಿ ಅಡ್ಮಿಷನ್ ಆಗಿ ಈಗ ಸ್ಟಡಿ ಮಾಡ್ತಾಯಿದ್ದೀರಿ ಅವರು ಇಲ್ಲಿ ಟ್ರೈ ಮಾಡ್ಬೋದು ಈ ವರ್ಷದ ಸ್ಕಾಲರ್ಶಿಪ್ಪಿಗೆ.